ಮೊದಲನೇ ಪ್ರಶ್ನೆ, 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವ ಯಾರಿಗೆ ಲಭಿಸಿದೆ? ಸರಿಯಾದ ಉತ್ತರ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್. ನೆಕ್ಸ್ಟ್ ಕ್ವಶನ್, ಜಗತ್ತಿನ ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಸ್ವರವೇದ ಮಹಾಮಂದಿರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶದ ವಾರಣಾಸಿ. ನೆಕ್ಸ್ಟ್ ಕ್ವಶನ್, 2023ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಸರಿಯಾದ ಉತ್ತರ ಅಲಿ ಅಬ್ದುಲ್ ಅವಾದ್ ಮತ್ತು ಡೇನಿಯಲ್ ಬ್ಯಾರೆನ್ಯೂಮ್. ನೆಕ್ಸ್ಟ್ ಕ್ವಶನ್, ಸೌರ ಮಾರುತ ಅಧ್ಯಯನಕ್ಕೆ ಇಸ್ರೋ ಕಳಿಸಿದ ನೌಕೆ ಯಾವುದು? ಸರಿಯಾದ ಉತ್ತರ ಆದಿತ್ಯ L1. ನೆಕ್ಸ್ಟ್ ಕ್ವಶನ್, 2023ರ ಐಸ್ಲ್ಯಾಂಡ್ನ ಲೈಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿ ಯಾವ ಸಂಸ್ಥೆಗೆ ನೀಡಲಾಯಿತು? ಸರಿಯಾದ ಉತ್ತರ ಇಸ್ರೋ ಸಂಸ್ಥೆ. ನೆಕ್ಸ್ಟ್ ಕ್ವಶನ್, ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋ ಉಡಾವಣೆ ಮಾಡಿದ ನೌಕೆ ಯಾವುದು? ಸರಿಯಾದ ಉತ್ತರ ಎಕ್ಸ್-ರೇ ಪೋಲಾರಿಮೀಟರ್ ಸ್ಯಾಟಲೈಟ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮತ್ತು ದಕ್ಷಿಣ ಏಷ್ಯಾದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಸ್ಕೈರೂಟ್ ಏರೋಸ್ಪೇಸ್. ನೆಕ್ಸ್ಟ್ ಕ್ವಶನ್, ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಅರವಿಂದ್ ಪನಗಾರಿಯಾ, 2026ರಿಂದ 2031ರವರೆಗೆ. ನೆಕ್ಸ್ಟ್ ಕ್ವಶನ್, 2023ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದ ಯಾವ ಕೃತಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಲಕ್ಷ್ಮೀಶ್ ತೋಳ್ಪಾಡಿ ಬರೆದ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಕೃತಿಗೆ. ನೆಕ್ಸ್ಟ್ ಕ್ವಶನ್, 2023ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ. ನೆಕ್ಸ್ಟ್ ಕ್ವಶನ್, ನೀತಿ ಆಯೋಗದ ತಾಲೂಕು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದ ತಾಲೂಕು ಯಾವುದು? ಸರಿಯಾದ ಉತ್ತರ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು. ನೆಕ್ಸ್ಟ್ ಕ್ವಶನ್, 2024ರ ಏಕಲವ್ಯ ಶಾಲೆಗಳ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯ ವಹಿಸಿದ ನಗರ ಯಾವುದು? ಸರಿಯಾದ ಉತ್ತರ ಮೈಸೂರು. ನೆಕ್ಸ್ಟ್ ಕ್ವಶನ್, ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆಯಾದ ಗುಜರಾತಿನ ನೃತ್ಯ ಯಾವುದು? ಸರಿಯಾದ ಉತ್ತರ ಗುಜರಾತಿನ ಗರ್ಭಾ ನೃತ್ಯ. ನೆಕ್ಸ್ಟ್ ಕ್ವಶನ್, 2023ರ ವರ್ಷದಲ್ಲಿ ಅತಿ ಹೆಚ್ಚು ಹುಲಿಗಳ ಮರಣ ಹೊಂದಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ, 52 ಹುಲಿಗಳು ಮರಣ ಹೊಂದಿದವು. ನೆಕ್ಸ್ಟ್ ಕ್ವಶನ್, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಯಾರು? ಕೋಟಾ ಶ್ರೀನಿವಾಸ್ ಪೂಜಾರಿ ಇತ್ತೀಚೆಗೆ ನೇಮಕರಾದರು. ನೆಕ್ಸ್ಟ್ ಕ್ವಶನ್, 2023ರ ಸಾಲಿನ ಬೂಕರ್ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆ? ಸರಿಯಾದ ಉತ್ತರ ಪೌಲ್ ಲಿಂಚ್ ಅವರ ಬರೆದಂಥ ಕಾದಂಬರಿ ಪ್ರಾಫಿಟ್ ಸಾಂಗ್. ನೆಕ್ಸ್ಟ್ ಕ್ವಶನ್, ದೇಶದ ಮೊದಲ ಸೋಲಾರ್ ಸಿಟಿ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಸಾಂಚಿ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ಎತ್ತರದ ದೇವಾಲಯ ಯಾವುದು? ಸರಿಯಾದ ಉತ್ತರ ಚಂದ್ರೋದಯ ಮಂದಿರ, ಮಥುರಾದಲ್ಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮಸ್ತೆ ಪೋರ್ಟಲ್ ಯಾವ ಕ್ಷೇತ್ರದಿಂದ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಾಂಪ್ರದಾಯಿಕ ಔಷಧ. ನೆಕ್ಸ್ಟ್ ಕ್ವಶನ್,
ಈಗಲೇನೆಸ್ಟ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ, 2023ರ ಅತ್ಯಂತ ಸಂತೋಷ ದೇಶ ಮತ್ತು ನ್ಯಾಟೋದ 31ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಫಿನ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಜಾಗತಿಕ ಸಿರಿಧಾನ್ಯ ಶ್ರೀ ಅನ್ನ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನವದೆಹಲಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ರಾಜ್ಯ? ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, 2024ರ ಜನವರಿ 26 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ವಹಿಸಿದ್ದಾರೆ? ಸರಿಯಾದ ಉತ್ತರ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ ದೇಶದವರು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಡೆದ ಹಾರ್ನ್ಬಿಲ್ ಉತ್ಸವ ಕರ್ನಾಟಕದಲ್ಲಿ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ದಾಂಡೇಲಿ. ನೆಕ್ಸ್ಟ್ ಕ್ವಶನ್, 2024ರ ಕ್ವಾಡ್ ಸಭೆ ಆತಿಥ್ಯ ವಹಿಸಿದ ರಾಷ್ಟ್ರ ಯಾವುದು? ಭಾರತ. ನೆಕ್ಸ್ಟ್ ಕ್ವಶನ್, ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ನೆರವು ನೀಡಿದ ಕಾರ್ಯಾಚರಣೆ ಯಾವುದು? ಸರಿಯಾದ ಉತ್ತರ ಆಪರೇಷನ್ ಅಜಯ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮಧ್ಯಪ್ರದೇಶ ಸರ್ಕಾರ ತಾನ್ಸೇನ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಪಂಡಿತ್ ಗಣಪತಿ ಭಟ್. ನೆಕ್ಸ್ಟ್ ಪ್ರಶ್ನೆ, ಸುರಿನಾಮ್ ದೇಶದ ಹಳದಿ ನಕ್ಷತ್ರ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ದ್ರೌಪದಿ ಮುರ್ಮು, ಭಾರತ ದೇಶದ ರಾಷ್ಟ್ರಪತಿ. ನೆಕ್ಸ್ಟ್ ಪ್ರಶ್ನೆ, 2024ರ ICC ಪುರುಷರ T20 ವಿಶ್ವಕಪ್ ಆತಿಥ್ಯ ವಹಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸೇರ್ಪಡೆಯಾದ ಭಾರತದ ನೌಕಾಪಡೆಗೆ ಯುದ್ಧ ನೌಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ INS ಇಂಪಾಲ್. ನೆಕ್ಸ್ಟ್ ಕ್ವಶನ್, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ನೀನಾ ಸಿಂಗ್. ನೆಕ್ಸ್ಟ್ ಪ್ರಶ್ನೆ, 2023ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನಡೆದ ಸ್ಥಳ ಮತ್ತು ಅದರ ಮಾಸ್ಕಾಟ್ ಯಾವುದು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ನಡೆಯಿತು. ಅದರ ಮಾಸ್ಕಾಟ್ ಉಜ್ವಲ್. ನೆಕ್ಸ್ಟ್ ಪ್ರಶ್ನೆ, 2023ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಚಾಂಪಿಯನ್ ಆದ ತಂಡ ಯಾವುದು? ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್ ಪ್ರಶ್ನೆ, 2024ರಿಂದ ಯಾವ ದೇಶದಲ್ಲಿ ಸಲಿಂಗ ವಿವಾಹವು ಕಾನೂನು ಮಾನ್ಯತೆ ಪಡೆದಿದೆ? ಸರಿಯಾದ ಉತ್ತರ ಎಸ್ಟೋನಿಯಾ. ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ಸಂಸ್ಥೆಯ ಮೊದಲ ವರ್ಚುವಲ್ ಬಾಹ್ಯಾಕಾಶ ಮ್ಯೂಸಿಯಂ ಯಾವುದು? ಸರಿಯಾದ ಉತ್ತರ ಸ್ಪಾರ್ಕ್. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 121ನೇ ಸ್ಥಾನ. ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 3ನೇ ಸ್ಥಾನ. ನೆಕ್ಸ್ಟ್ ಪ್ರಶ್ನೆ, 2023ರ ಅರ್ಥಶಾಟ್ ಪ್ರಶಸ್ತಿ ಯಾವ ಸಂಸ್ಥೆಗೆ ದೊರಕಿದೆ? ಸರಿಯಾದ ಉತ್ತರ ಭೂಮಿತ್ರ ಸಂಸ್ಥೆ. ನೆಕ್ಸ್ಟ್ ಪ್ರಶ್ನೆ, ಬಿರ್ಸಾ ಮುಂಡಾರವರ ಜನ್ಮದಿನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ಅಭಿಯಾನ ಯಾವುದು? ಸರಿಯಾದ ಉತ್ತರ ನಯಾ ಅಭಿಯಾನ. ನೆಕ್ಸ್ಟ್ ಕ್ವಶನ್, 2023ರ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ಆದ ತಂಡ? ಸರಿಯಾದ ಉತ್ತರ ಆಸ್ಟ್ರೇಲಿಯಾ.
ನೆಕ್ಸ್ಟ್ ಕ್ವಶನ್, ರೈಟ್ ಟು ಹೆಲ್ತ್ ಜಾರಿಗೆ ತಂದ ಮೊದಲ ರಾಜ್ಯ? ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್ ಪ್ರಶ್ನೆ, ಮೊದಲ ಬಾರಿ ಚಾಟ್ GPT ಬಳಕೆಗೆ ತಂದ ಹೈಕೋರ್ಟ್ ಯಾವುದು? ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ಡಿಜಿಟಲ್ ಫುಡ್ ಮ್ಯೂಸಿಯಂ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ತಂಜಾವೂರು. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಪ್ರಧಾನಮಂತ್ರಿಯಾಗಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆದ ಸ್ಥಳ? ಸರಿಯಾದ ಉತ್ತರ ಅಯೋಧ್ಯೆಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸಮಲೈ ಪ್ರಾಜೆಕ್ಟ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ಪ್ರಶ್ನೆ, 2024 ರಾಷ್ಟ್ರೀಯ ಪ್ರವಾಸೋದ್ಯಮದ ದಿನದ ಥೀಮ್ ಏನು? ಸರಿಯಾದ ಉತ್ತರ ಸುಸ್ಥಿರ ಪ್ರಯಾಣಗಳು, ಟೈಮ್ಲೆಸ್ ನೆನಪುಗಳು. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸೂಚ್ಯಂಕ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 42ನೇ ಸ್ಥಾನ. ನೆಕ್ಸ್ಟ್ ಪ್ರಶ್ನೆ, 2023 ದೀಪಾವಳಿಯನ್ನು ನರೇಂದ್ರ ಮೋದಿಯವರು ಆಚರಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಲೆಪ್ಚಾ, ಹಿಮಾಚಲ ಪ್ರದೇಶದ.